ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಖಾಸಗಿ ಬಸ್ಗಳ ಆಟಾಟೋಪಕ್ಕೆ, ಸರ್ಕಾರಗಳ ನಿರ್ಲಕ್ಷ್ಯತೆಗೆ, ರಾಜಕಾರಣಿಗಳ ಹಣಕಾಸಿನ ಹಪಾಹಪಿತನಕ್ಕೆ, ಅಧಿಕಾರಿಗಳ ವಿಪರೀತ ಹಣದಾಸೆಗೆ ಘೋರ ಘಟನೆಯೊಂದು ನಡೆದು ಹೋಗಿದೆ. ನಿದ್ರೆಯಲ್ಲಿದ್ದವರು ಪರಮನಿದ್ರೆಗೆ ಚಿರನಿದ್ರೆಗೆ ಜಾರಿದ್ದಾರೆ. ಊರಿಗೆ ಹೋಗಿ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನ ಕುಟುಂಬವನ್ನು ನೋಡಬೇಕು ಅಂತ ಖುಷಿಯಲ್ಲಿದ್ದವರು ಅಸುನೀಗಿ ಸೀದಾ ಮಸಣ ಸೇರಿದ್ದಾರೆ. ಘೋರ ದುರಂತ ನಡೆದೇ ಹೋಗಿದೆ. ಚಿತ್ರದುರ್ಗದಲ್ಲಿ ಖಾಸಗಿ ಬಸ್ನಲ್ಲಿದ್ದ ಹಲವರು ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ. ಎಸ್ ವೀಕ್ಷಕರೇ, ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತಹ ಸೀ ಬರ್ಡ್ ಬಸ್ ಹದಿನೇಳು ಜನ ಬೆಂಕಿಗೆ ಆಹುತಿಯಾಗಿದ್ದಾರೆ. ಇವರೆಲ್ಲ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಇವತ್ತು ಕ್ರಿಸ್ಮಸ್, ನಾಳೆ ಒಂದು ದಿನ ವರ್ಕಿಂಗ್ ಡೇ, ಶುಕ್ರವಾರ ಒಂದು ದಿನ ರಜೆ ಹಾಕಿದರೆ ಶನಿವಾರ 4 ಸ್ಯಾಟರ್ಡೇ ಹಾಲಿಡೇ ಇರುತ್ತೆ, ಅಗೇನ್ ಮತ್ತೆ ಸಂಡೇ. ಏನೇನೋ ಕೆಲಸಗಳನ್ನು ಇಟ್ಕೊಂಡು ಊರಿಗೆ ತಂದೆ ತಾಯಿ ಆರೋಗ್ಯ ಸರಿ ಇಲ್ಲ ಅಂದರೆ ನೋಡ್ಲಿಕ್ಕೆ ಹೋಗಿರೋರಾಗಿರ್ಬೋದು, ಅಥವಾ ತೋಟ ಗದ್ದೆ ಕೆಲಸಕ್ಕೆ ಏನಾದರೂ ಕೆಲಸಕ್ಕೆ ಹೋದವರಾಗಿರ್ಬೋದು, ಕುಟುಂಬದ ಜನತೆಗೆ ಮುಖ ತೋರಿಸ್ಲಿಕ್ಕೆ ಇವರ ಮುಖವನ್ನು ತೋರಿಸ್ಬೇಕು ಅಂತ ಹೋದವರು ಹೆಣವಾಗಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಮೇಲೆ ಯಾವುದಕ್ಕೂ ಲೆಕ್ಕ ಸಿಗ್ತಾ ಇಲ್ಲ. ಒಂದು ಬಸ್ಸಿಗೆ ಪರ್ಮಿಟ್ ಇರುತ್ತೆ, 4 ಬಸ್ಸುಗಳು ಓಡಾಡ್ತಾ ಇರ್ತವೆ. ಬಸ್ನಲ್ಲಿ ಗಾಂಜಾ, ಅಫೀಮು ಸೇರಿದಂತೆ ಹಲವು ಕಾನೂನು ನಿಷೇಧ ವ್ಯಕ್ತಪಡಿಸಿರುವ ಸಾಮಗ್ರಿಗಳು ಕೂಡ ಸಾಗಣೆಯಾಗ್ತಾನೆ ಇರ್ತವೆ. ಈ ಎಲ್ಲದರ ಮಧ್ಯೆ ಬಸ್ಗಳಿಗೆ ಇನ್ಶೂರೆನ್ಸ್ ಇರಲ್ಲ, ಬಸ್ಗಳು ಸರಿಯಾಗಿ ಕೆಲಸ ಮಾಡಲ್ಲ, ಬಸ್ಗಳು ಗುಜರಿಗೆ ಹಾಕಬೇಕಾಗಿರುತ್ತೆ, ಬಟ್ ರೋಡ್ ಮೇಲೆ ಬಿಟ್ಟಿರ್ತಾರೆ. ದುರ್ಗಾಂಬ ಟ್ರಾವೆಲ್ಸ್ ಆಗಿರ್ಬೋದು, ಸೀ ಬರ್ಡ್ ಆಗಿರ್ಬೋದು, VRL ಆಗಿರ್ಬೋದು, ಅದೇ ರೀತಿ ಸುಗಮ ಟೂರಿಸ್ಟ್ ಆಗಿರ್ಬೋದು, ಶ್ರೀಕುಮಾರ್ ಆಗಿರ್ಬೋದು, ಇವೆಲ್ಲ ಬೆಂಗಳೂರಿನಿಂದ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಪ್ರಯಾಣಿಕರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಬರ್ತಾನೆ ಇದೆ, ಸೇವೆಗಳನ್ನು ಕೊಡ್ತಾ ಇದ್ದಾರೆ ತಕ್ಕ ಮಟ್ಟಿಗೆ. ಆದರೆ ಕೆಲವು ಬಸ್ಗಳ ಮಾಲೀಕರ ಹಪಾಹಪಿತನದಿಂದ ಬಸ್ಗಳು ಸಂಪೂರ್ಣವಾಗಿ ಉತ್ತಮ ಗುಣಮಟ್ಟದಿರೋದಿಲ್ಲ. ಇವರೆಲ್ಲರೂ ತಮ್ಮ ವ್ಯವಹಾರಕ್ಕಾಗಿ ಜನರ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಕೆಲವು ಭ್ರಷ್ಟ RTO ಅಧಿಕಾರಿಗಳು ಒಂದು ಬಸ್ಸಿನ ಪರ್ಮಿಟ್ನಲ್ಲಿ 4-5 ಬಸ್ಸುಗಳು ಓಡಿದ್ರು ಕೂಡ ಇವರಿಗೆ ಮಂತ್ಲಿ ಕೊಟ್ಟರೆ ಸಾಕು, RTO ಅಧಿಕಾರಿಗಳು ಬಾಯಿ ಒಂದೇ ಅಲ್ಲ ಎಲ್ಲವನ್ನ ಮುಚ್ಚಿಕೊಂಡು ಸುಮ್ಮನೆ ಕೂತಿರ್ತಾರೆ. ಇವರಿಗೆ ಸಾಮಾಜಿಕ ಬದ್ಧತೆ ಅನ್ನೋದಾಗಲಿ, ಪ್ರಯಾಣಿಕರ ರಕ್ಷಣೆ ಅನ್ನೋದಾಗಲಿ ಗೊತ್ತೇ ಇಲ್ಲ. ಇವರೆಲ್ಲರಿಗೂ ಸಪೋರ್ಟಿವ್ ಆಗಿರೋದು ಭ್ರಷ್ಟ ರಾಜಕಾರಣಿಗಳು. ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಇದ್ರ ಬಗ್ಗೆ ತುಟಿಪಿಟಿ ಕಾಣ್ತಾ ಇಲ್ಲ. ಈ ರೀತಿಯ ಹಲವಾರು ಅಪಘಾತಗಳು ನಡೆದರೂ ಕೂಡ ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಒರೆಸ್ಕೊಂಡು ಸುಮ್ಮನಾಗ್ತಾರೆ. ಯಾಕಂದರೆ ಅವರು ಈ ಸರ್ಕಾರಿ ಸಾರಿಗೆಯಲ್ಲಿ ಓಡಾಡಲ್ಲ, ಈ ಬಸ್ಗಳಲ್ಲಿ ಓಡಾಡಲ್ಲ. ಅವರಿಗೆ ಅವ್ರದ್ದೇ ಆದಂಥ ಹೈಫೈ ಕಾರ್ಗಳಿರ್ತವೆ, ಬೆನ್ಸ್, ವೋಲ್ವೋ ರೀತಿಯ ಕಾರ್ಗಳು, ಫಾರ್ಚುನರ್ ಕಾರ್ಗಳು. ಅದು ಅಲ್ಲದೆ ಸರ್ಕಾರನೂ ಕೂಡ ಅವರಿಗೆ ದೊಡ್ಡ ದೊಡ್ಡ ಕಾರ್ಗಳನ್ನು ಕೊಡುತ್ತೆ, ಅವರಿಗೆ ಏರ್ ಬ್ಯಾಗ್ ಸಿಸ್ಟಮ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಈ ಜನರಿಗೆ ರಾಜಕಾರಣಿಗಳು, ಅಧಿಕಾರಿಗಳು ಐಷಾರಾಮಿ ಜೀವನ ನಡೆಸಲಿಕ್ಕೆ ಟ್ಯಾಕ್ಸ್ ಕಟ್ತಾರಲ್ಲ, ಈ ಜನರಿಗೆ ಏನಿರುತ್ತೆ, ಯಾವ ರೀತಿ ಭದ್ರತೆ, ಜನರ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದರೆ ರಾಜಕಾರಣಿಗಳು ಅವರ ಬುದ್ಧಿನ ಬಿಡೋದೇ ಇಲ್ವಾ? ಅಥವಾ ಅಧಿಕಾರಿಗಳು ಕೆಲವು ರೀತಿಯಲ್ಲಾದರೂ ಒಳ್ಳೆಯ ಕಾರ್ಯಕ್ಕೆ ಮುಂದಾಗ್ತಾರ? ಈ ರೀತಿಯ ಅಪಘಾತಗಳಲ್ಲಿ ನಾಡಿನ ಜನ ಪ್ರಾಣ ಕಳೆದುಕೊಂಡು ಜೀವಂತ ಭಸ್ಮ ಆಗ್ತಾ ಇದ್ದಾರಲ್ಲ, ಇವರಿಗೇನಾದರೂ ನ್ಯಾಯ ಸಿಗುತ್ತಾ?